ನೋಡಿ ಮನೆಯಲ್ಲೇ ಪುಳಿಯೋಗರೆ ಪೌಡ್ರ್ ತಯಾರಿ ಮಾಡಿ ನಾವು ಪುಳಿಯೋಗರೆನ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ಚಲೋ ಅದಿರಿ? ನಾನು ಚಲೋ ಅದೀನಿ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಮಾಡುವಂಥ ಪುಳಿಯೋಗರೆ ಪೌಡ್ರು ಮತ್ತು ಪುಳಿಯೋಗರೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಮತ್ತು ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಬನ್ನಿ ಇವಾಗ ಇದಕ್ಕೆ ಏನೇನು ಬೇಕು, ಏನೇನು ತೊಗೊಂಡಿದ್ದೀನಿ ಅಂತಲೂ ಪಟ್ ಅಂತ ತೋರಿಸ್ಬಿಡ್ತೀನಿ. ಅಷ್ಟು ಚೆನ್ನಾಗಾಗುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್ ನೀವು. ಇಲ್ಲಿ ನೋಡಿ, ಒಂದು ಬಾಣಲೆಯಲ್ಲಿ ನಾನು ಇವಾಗ ಇದಕ್ಕೆ ಮಸಾಲೆ ಏನೇನು ಬೇಕೋ ಅದನ್ನು ಹುರ್ಕೊತೀನಿ ನೋಡಿ. ಇವಾಗ ಫಸ್ಟಿಗೆ ನಾನು ಸ್ವಲ್ಪ ಮೆಣಸಿನಕಾಳನ್ನು ಹುರ್ಕೊತೀನಿ ನೋಡಿ. ಮೆಣಸಿನಕಾಳನ್ನು ಹುರ್ಕೊಂಡು ಅದನ್ನು ತೆಗೆದುಬಿಟ್ಟು ಮತ್ತೆ ಸ್ವಲ್ಪ ಮೆಂತ್ಯ ಕಾಳು ಹುರ್ಕೊತೀನಿ. ಸಪ್ರೇಟಾಗಿ ಹುರ್ಕೊಳ್ಳಿ. ಮತ್ತು ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಿ ಹುರ್ಕೊತೀನಿ ನೋಡಿ. ಸಾಸಿವೆ ಕಾಳು, ಮೆಂತ್ಯ ಕಾಳು, ಮೆಣಸಿನಕಾಳು ಇವನ್ನೆಲ್ಲ ಬೇರೆ ಬೇರೆನೇ ಹುರ್ಕೊಳ್ಳಿ. ಮಿಕ್ಸಿ ಮಾಡುವಾಗ ಒಂದೇ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ನಡೆಯುತ್ತೆ. ಇವಾಗ ನೋಡಿ, ಸಪ್ರೇಟಾಗಿ ನಾನೆಲ್ಲ ಹುರ್ಕೊತಿದ್ದೀನಿ. ಮತ್ತು ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಕರಿ ಎಳ್ಳು ಎಲ್ಲ ಕಡೆ ಅಂಗಡೀಲಿ ಸಿಗುತ್ತೆ ನೋಡಿ. ಈ ಥರ ಕರಿ ಎಳ್ಳನ್ನು ಹುರ್ಕೋಬೇಕು ನೀವು ನೋಡಿ. ಸ್ವಲ್ಪ ಬಿಸಿ ಇರುತ್ತೆ ಅಲ್ವ ಬಾಣಲೆ, ಅದರಲ್ಲೇ ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಟ್ರೆ ಆಗೋಯ್ತು. ಇಲ್ಲ ಅಂದರೆ ಒತ್ತಿ ಬಿಡ್ತಾವಂದರೆ ಒತ್ತಿದರೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಪೌಡ್ರು. ಇಷ್ಟು ನೋಡಿರಿ, ಇಷ್ಟೇ ಸಾಮಾನು ಹಾಕಿಬಿಟ್ಟು ಯಾವ ಥರ ಪೌಡ್ರು ಮಾಡೋದು ಅಂತ ತೋರಿಸ್ತಿದ್ದೀನಿ. ಇವಾಗ ಬನ್ನಿ, ಇದರಲ್ಲೇ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ತುಂಬ ಚೆನ್ನಾಗಾಗುತ್ತೆ ಪೌಡ್ರು ನೋಡಿ. ನಾವು ಅಂಗಡಿಯಲ್ಲಿ ತರ್ತಿರ್ತೇವಲ್ವ ಅದೇ ಥರನೇ ಆಗುತ್ತೆ. ಬಟ್ ಇಲ್ಲಿ ನಾನು ಶೇಂಗಾ ಕಾಳು ಹಾಕಿಲ್ಲ ಪೌಡ್ರಿಗೆ, ಅವರು ಶೇಂಗಾ ಕಾಳು ಹಾಕಿರ್ತಾರೆ ಅಷ್ಟೇ. ಮತ್ತು ಹಿಂಗು ಹಾಕಿರ್ತಾರೆ, ನಾನು ಹಿಂಗೂ ಹಾಕಿಲ್ಲ ನೋಡಿ. ಇಷ್ಟನ್ನೇ ನಾನು ಮಿಕ್ಸಿ ಮಾಡ್ಕೊತೀನಿ ಪೌಡ್ರ. ಆರೋಕ್ಕಿಟ್ಬಿಟ್ಟು ಆರಾದಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲ ಅರ್ಥ ಆಕತಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋದಿಲ್ಲ ನಿಮ್ಗೆ ನೋಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ ಫ್ರೆಂಡ್ಸ್, ನೀವೇ ನನಗೆ ಹೇಳ್ತೀರಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಮತ್ತು ಪುಡಿನೇ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಂದೆ ನೋಡಿ. ಇಷ್ಟು ಆದರೆ ಸಾಕು ಪೌಡ್ರು ನೋಡಿ. ಈ ಪೌಡ್ರನ್ನ ಒಂದು ಪ್ಲೇಟಿಗೆ ತಗೊಂಡು ಈಗ ಪುಳಿಯೋಗರೆ ಮಾಡ್ಕೊಳ್ಳೋಣ ಬನ್ನಿ. ಅನ್ನನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಪುಳಿಯೋಗರೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೌಡ್ರು ರೆಡಿ ಆಯ್ತಲ್ವ. ಸಿಂಪಲಾಗೆ ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತು ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳು, 1-2 ಮೆಣಸಿನ್ಕಾಯಿ ಈ ಥರ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಶೇಂಗಾ ಬೀಜ ನೋಡಿ. ಶೇಂಗಾ ಬೀಜ, ಕಡಲೆಬೇಳೆ, ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಸಾಸಿವೆ ಕಾಳು, ಕರಿಬೇವು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವೇನು ಅಂಗಡೀಲಿ ತರ್ತಿರಲ್ಲ ಪುಳಿಯೋಗರೆ ಪೌಡ್ರು, ಅದೇ ಥರನೇ ಆಗಿರುತ್ತೆ ನೋಡಿ. ಮನೇಲೇ ಈ ಥರ ಪೌಡ್ರ್ ಮಾಡಿಟ್ಕೊಳ್ಳಿ. ಮಕ್ಕಳಿಗೆ ಸ್ಕೂಲ್ಗೆ ಹೊಂಟಾಗ ಬೇಗ ಹೆಲ್ಪ್ ಆಗುತ್ತೆ. ಜಾಸ್ತಿನೇ ಮಾಡಿಟ್ಕೊಂಡ್ರು ಏನೂ ಆಗೋದಿಲ್ಲ. ಅದು ಸ್ವಲ್ಪ ಹುಣಸೆಹಣ್ಣು ಹಾಕಿಟ್ರೆ ಏನೂ ಆಗೋದಿಲ್ಲ. ಮತ್ತು ಇವಾಗ ಅದಕ್ಕೆ ರೈಸ್ ಅಂದರೆ ಅನ್ನನ ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಫಸ್ಟಿಗೆ. ಅಷ್ಟು ಸಾಮಾನು ಫಸ್ಟಿಗೆ ಹಾಕೋಕ್ಕೆ ಹೋಗ್ಬೇಡಿ. ಫಸ್ಟು ಅನ್ನ ನಾವು ನೀಟಾಗಿ ಎಲ್ಲ ಒಗ್ಗರಣೆಗೆ ಆಗೋ ಥರ ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಐತಲ್ಲ, ಚಿಲ್ಲಿ ಪೌಡ್ರ್ ಹಾಕಿಬಿಟ್ಟು ಕಲಿಸ್ಕೊಂಡ್ರೂ ನಡೆಯುತ್ತೆ. ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನೀವು ಅನ್ನಕ್ಕೆ ಉಪ್ಪು ಹಾಕಿರ್ತೀರಲ್ಲ, ಅದಕ್ಕೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಮತ್ತು ಇವಾಗ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಟರ್ಮರಿಕ್ ಪೌಡ್ರು ಮತ್ತು ಖಾರ ಪುಡಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ನೋಡಿ. ನಾವೇನು ಫಸ್ಟಿಗೆ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ, ಅದು ಒಗ್ಗರಣೆ ಎಲ್ಲ ಅನ್ನಕ್ಕೂ ಮಿಕ್ಸ್ ಆಗಬೇಕು ನೋಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂದಿರ ನೀವೇ ಹೇಳ್ತೀರಾ. ನೋಡ್ತಾ ಯಾವಾಗ ಮಾಡ್ಕೊಂಡು ತಿಂದುಬಿಡ್ತೇವೆ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ಪುಳಿಯೋಗರೆ ಮಾತ್ರ. ಮತ್ತು ಇವಾಗ ನೀವು ಒಂದು ಸಲ ಟ್ರೈ ಮಾಡ್ತೀರಿ. ಮತ್ತು ನೀವು ಯಾವ ಥರ ಈ ಥರ ಪೌಡ್ರ್ ಯಾರಾದರೂ ಮಾಡ್ತೀರಾ, ಯಾವ ಥರ ಪುಳಿಯೋಗರೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿದರೆ ಎಲ್ಲ ಅರ್ಥಕತೆ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಲೈಕ್ ಮಾಡಿರಿ ವಿಡಿಯೋ ಇಷ್ಟ ಆದರೆ. ಇವಾಗ ಇದಕ್ಕೆ ನಾನು ಆವಾಗಲೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ರಿ, ಆ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕಾಗತ್ತಲ್ಲ ಅಷ್ಟು ಪೌಡ್ರ್ ಹಾಕ್ಕೊಳ್ಳಿ ಸಾಕು ನೋಡಿ. ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಅಷ್ಟೇ ಪುಳಿಯೋಗರೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪೌಡ್ರ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಎಳ್ಳು ಎಲ್ಲ ಹಾಕಿರೋದ್ರಿಂದ ಸಖತ್ತಾಗೇ ಬರುತ್ತೆ. ನೀವು ಎಲ್ಲಿಗಾದರೂ ಹೊರಗೆ ಟೂರಿಸ್ಟ್ ಹೊಂಟಾಗ ಒಂದು ದಿವಸದ ಮಟ್ಟಿಗೆ ಮಾಡ್ಕೊಂಡು ಹೋಗ್ಬೋದು ಇದನ್ನು ನೋಡಿ. ಕರೆ ಬುತ್ತಿ ಅಂತಾರಲ್ಲ ಆ ಟೈಪ್ ಆಗುತ್ತೆ ಇದು. ಮತ್ತು ಇದಕ್ಕೇ ಸ್ವಲ್ಪ ಹುಣಸೆ ರಸನ ಹಾಕ್ಬಿಡ್ತೀನಿ ನೋಡಿ. ನಾನು ಹುಣಸೆ ರಸ ಹಾಕಿದರೆ
ತಡೆಯುತ್ತೆ ಇದು. ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕಾಗತ್ತಲ್ಲ ಅಷ್ಟು ಪೌಡ್ರ್ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಜಾಸ್ತಿ ಪೌಡ್ರ್ ಇರಲಿ ಅನ್ನೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ನಡೆಯುತ್ತೆ. ಇಲ್ಲ ನಮ್ಮನೇಲಿ ಅಷ್ಟು ಪೌಡ್ರ್ ಯೂಸ್ ಮಾಡಲ್ಲ ಅನ್ನೋರಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ನೋಡಿ, ನೀಟಾಗಿ ಫ್ರೈ ಮಾಡಿಕೊಂಡು ಇದರಲ್ಲೇ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಬೇಗ ಆಗುವಂಥ ಪುಳಿಯೋಗರೆ ರೆಡಿ ಆಯಿತು. ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಅಲ್ವಾ. ಒಂದೊಂದು ಸಲ ಅಂಗಡಿಲಿ ತರೋಕ್ಕೂ ಯಾರು ಸಿಗೋದಿಲ್ಲ ನಮಗೆ, ಹಾಗಾಗಿ ಮನೆಯಲ್ಲೇನು ಪೌಡ್ರ್ ಇತ್ತು ಅಂದರೆ ನಾವು ಬೇಗ ಮಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ರಸನ ಹಾಕಿಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ ಆಯ್ತು ನೋಡಿರಿ. ಎಷ್ಟು ಸಖತ್ತಾಗುತ್ತೆ ಅಂತೀರಾ. ನೀವು ಮೇಲ್ಕೋಟೆಗೆ ಹೋದರೆ ಇದೇ ಥರನೇ ಮಾಡಿರ್ತಾರೆ. ಮೇಲ್ಕೋಟೆ ಪುಳಿಯೋಗರೆ ತಿಂದಿರ್ಬೋದು, ಪುಳಿಯೋಗರೆ ಗೊಜ್ಜು. ನಾನು 2-3 ಸಲ ತಿಂದಿದ್ದೀನಿ ಅಲ್ಲಿ. ತುಂಬ ಸಖತ್ತಾಗೇ ಇರುತ್ತೆ ಫ್ರೆಂಡ್ಸ್. ನೋಡಿ, ಅದೇ ಥರನೇ ಆಗುತ್ತೆ. ಮತ್ತು ಕೊತ್ತಂಬರಿ ಹಾಕ್ಕೊಂಡು ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ದಯವಿಟ್ಟು ಒಂದೇ ಒಂದು ಸಲ ಟ್ರೈ ಮಾಡಿರಿ. ಪೌಡ್ರ್ ಮಾತ್ರ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ, ಎಲ್ಲಿಗಾದರೂ ಹೊಂಟಾಗೂ ಸಹಿತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ. ನೋಡಿ, ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಸಪೋರ್ಟು ಇನ್ನೊಂದು ಸ್ವಲ್ಪ ಇರಲಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ರೀ. ನೋಡಿರಿ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನು ಮಾಡಿರುವಂಥ ಪುಳಿಯೋಗರೆ ಪುಡಿ ಮತ್ತು ಪುಳಿಯೋಗರೆ ಹೇಗಿತ್ತು ಅಂತಲೂ ಕಮೆಂಟ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ನೋಡಿರಿ, ಬೇಗ ಮಾಡ್ಕೊಂಡು ತಿಂದುಬಿಡಬೇಕು ಅನಿಸುತ್ತೆ. ನೋಡಿ, ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ತುಂಬ ಸಖತ್ತಾಗುತ್ತೆ. ಎಳ್ಳು ಹಾಕಿರ್ತೇವಲ್ವ, ಎಳ್ಳು, ಮೆಂತ್ಯಕಾಳು, ಮೆಣಸಿನಕಾಳು ಹಾಕಿರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.